ನಾವು ಮಲ್ಲಿಕಾ ಬಿರಿಯಾನಿನ ಜರ್ಮನಿಲಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅಷ್ಟೇ. ಬ್ಯಾಟಿಂಗು ನೋಡಿ ಏನ್ ಮಾಡ್ತಾವನಿ 24 ನೋಡಿ. ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ಯಾ? ಏನಕ್ಕೆ ಹಿಂಗ್ ಮಾಡಿದ್ಮೇಲೆ ವಿಕೆಟ್ ಹೋಗುತ್ತಾ? ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಚಾನಲ್. ಇವತ್ತು ನಾವು ಮಲ್ಲಿಕಾ ಬಿರಿಯಾನಿನ ಜರ್ಮನಿಲಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಯಾಕೆಂದರೆ ಇದು ಒಬ್ಬ ಫ್ರೆಂಡ್ದು ಮೇನ್ ಸಜೆಷನ್ ಆಗಿತ್ತು. ಲಾಸ್ಟ್ ಟೈಮ್ ಹೇಗೆ ಮೇಘನಾಸ್ ಬಿರಿಯಾನಿ ಮಾಡಿದ್ವು ನೋಡಿ, ಇಡೀ ವೀಕು ನಾವೇನು ಆಯಿಲ್ ತಿನ್ನಲ್ಲ, ಬ್ರೆಡ್ ತಿನ್ನಲ್ಲ, ಏನು ತಿನ್ನಲ್ಲ, ನೀಟಾಗಿ ಜಿಮ್ಗೆ ಹೋಗ್ತೀವಿ. ಜಿಮ್ ಆದಮೇಲೆ ಒಂದು ದಿನ ಯಾವತ್ತಾದರೂ ಚೀಟ್ ಮೀಲ್ ಅಂತ ಇಟ್ಕೋತೀವಿ. ಅದು ಒಂದು ದಿನದಲ್ಲಿ ಒಂದು ಮೀಲ್ ಮಾತ್ರ. ಸೊ ಆ ಮೀಲ್ನ ಸ್ವಲ್ಪ ಸ್ಪೆಷಲಾಗಿ ಮಾಡೋದಕ್ಕೋಸ್ಕರ ಇವತ್ತು ಮಲ್ಲಿಕಾ ಬಿರಿಯಾನಿ ರೆಸಿಪಿ ಟ್ರೈ ಮಾಡಿಕೊಂಡು ಅದನ್ನು ನಮ್ಮ ಮನೇಲಿ ಕ್ರಿಯೇಟ್ ಮಾಡ್ತೀವಿ, ಮ್ಯಾಜಿಕ್ನ. ನೀವು ಅದನ್ನೆಲ್ಲ ನೋಡಿ. ಹಾಗೆ ಫಸ್ಟ್ ಬಿರಿಯಾನಿ ಮಾಡೋದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಬೇಕು? ಚಿಕನ್ ತೊಗೊಳಕ್ಕೆ ಹೋಗ್ತಾ ಇದೀವಿ, ಬನ್ನಿ. ಈ ಥರ ಹೆಚ್ ಅಂತ ಒಂದು ಸಿಂಬಲ್ ಇದ್ದರೆ ಸಾಕು. ಇದು ಬಸ್ ಸ್ಟಾಪ್ ಅಂತ ನೋಡಿ. ಬಸ್ ನಂಬರ್ ಹಾಕಿರ್ತಾರೆ, ಬಸ್ ನಂಬರು ಇದು ಯಾವ ಟೈಮಿಗೆ ಬರುತ್ತೆ ಅಂತ. 7:02, 8:19, 9:19. ಸೊ ಈ ಥರ ಇರುತ್ತೆ. ನಮ್ಮಲ್ಲಿ ಯಾವಾಗ ಡ್ರೈವರಿಗೆ ಮೂಡ್ ಬರುತ್ತೆ ಅವಾಗ ಬರ್ತಾನೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಅವಾಗಲೇ ಹೇಳಿದ್ನಲ್ಲ, ಒಬ್ಬ ವ್ಯಕ್ತಿಯ ಮೇನ್ ಸಜೆಷನ್ ಮಲ್ಲಿಕಾ ಬಿರಿಯಾನಿ ಮಾಡಬೇಕು ಅಂತ. ಇವನೇ ಮಾಡಿರೋದು, ಆಮೇಲೆ ಇವನೇ ಹೇಳಿರೋದು. ಆಮೇಲೆ ಮಲ್ಲಿಕಾ ಬಿರಿಯಾನಿ ಸ್ಪಾನ್ಸರ್ ಕೂಡ ಇವನೇ. ಆದ್ರೆ ವಿಷಯ ಕೇಳಿ ಏನು, ಮಲ್ಲಿಕಾ ಬಿರಿಯಾನಿಗೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಪುದೀನ. ಎಷ್ಟು ಕೊಟ್ಟು ಹೇಳೋಲ್ ಪುದೀನಾಗೆ? €2 ಒಂದು ಕಟ್ಟಿಗೆ. ₹200 ಹತ್ತತ್ರ ಬರೀ ಒಂದು ಕಟ್ಟು ಪುದೀನಾಗೆ. ಅಮ್ಮ ಕಲ್ಸ್ಕೊಂಡ್ರೆ ಬೆಲ್ಟಲ್ಲಿ ಹೊಡಿತಾರೆ, ಅಷ್ಟೊಂದು ಕೊಟ್ಟ ಅಂತ ನೋಡಿ. ಇಲ್ಲಿ ಈಗ ಟೇಸ್ಟ್ಗೋಸ್ಕರ, ಟೇಸ್ಟಾ ದುಡ್ಡ? ಟೇಸ್ಟ್ ಫಸ್ಟ್ ಅಂತ ಹೇಳಕ್ಕಾಗಲ್ಲ. ಇದಕ್ಕೂ ಬೆಲ್ಟಲ್ಲಿ ಹೊಡಿತಾರೆ. ಗ್ಲೆಮಿಂಜಾ ಈ ಬೋಟ್ ನೋಡು, ಹಂಗೆ ಇರೋದು. ಎಕ್ಸ್ಪ್ಲೈನ್ ನೋಡು. ನೋಡಿ, ಮಲ್ಲಿಕಾ ಬಿರಿಯಾನಿ ಮಾಡೋ ಮುಂಚೆ ಈ ನನ್ನ ಮಕ್ಕಳು ಜರ್ಮನಿಯವರು ಚಿಕನ್ ಅಲ್ಲಿ ಸ್ಕಿನ್ ಹಾಕೊಟ್ಟಿರ್ತಾರೆ. ಇದನ್ನ ತೆಗಿಬೇಕು ನಾವು ಅಷ್ಟೇ. ಚಿಕನ್ನ ಚೆನ್ನಾಗಿ ತೊಳ್ಕೊಳ್ಳಿ. ಎಲ್ಲದಕ್ಕಿಂತ ಫಸ್ಟ್ ಹಾಕ್ಬೇಕಾಗಿರೋದು ಮಿಕ್ಸಿಲಿ ಈ ಪುದೀನ, ಸೊಪ್ಪನ್ನ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೇಕಿರುತ್ತೆ. ನೋಡಿ, ಜರ್ಮನಿಯಲ್ಲಿ ಸಿಗೋ ವಿಚಿತ್ರವಾದ ಮಿಕ್ಸಿ ಇದು. ನೀರ್ ಹಾಕೊಂಡು ನೋಡಿ. ಈಗ ಏನು ಇಲ್ಲ, ಈರುಳ್ಳಿ CSK ಮ್ಯಾಚ್ ಇರೋದ್ರಿಂದ ನಾವು ಅಷ್ಟೊಂದು ನೀಟಾಗಿ ವಿಡಿಯೋ ಮಾಡಕ್ ಆಗ್ತಿಲ್ಲ. ಹಂಗೆಲ್ಲ ಏನಕ್ಕೆ ಹೇಳ್ತ್ಯಾ? ಸುಯೇಶು ಕೊಟ್ಟವ್ರ तो गार्ड लग गई थी. नो वाइड, नो बॉल. जडेजा की भाई 1 ball 4 runs. पैर में लग गई ना उसके. पैर नहीं, एज पे लगा वो. ये ऐसे ही कुछ भी मार लेता. यार ಅವಳು Yes! Wait for it. Yes! 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 अरे फाइनली किया भाई. ನನಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಎಣ್ಣೆ ಇದಕ್ಕೆ ಹಾಕ್ಬೇಕು. ಸೆಲೆಕ್ಟೆಡ್ ಯಾವ್ದಪ್ಪ? 4 ಎಲೆ. ಆಮೇಲೆ ಇದೇನೋ ಗೊತ್ತಿಲ್ಲ, ಮರಾಠಿ ಮೊಗ್ಗು ಅಂತಾರೆ ಅನ್ಸುತ್ತೆ. ಯಾವ್ದ ನೀನೇ ಹುಟ್ಟಿಸ್ಕೊಂಡು ಹೇಳ್ಬಿಡು ಎಲ್ಲಾನು. ಮರಾಠಿ ಮೊಗ್ಗು. ಆಮೇಲೆ ಲವಂಗ. ಏನದು ಕಸೂರಿ ಮೇಥಿ. ಸಾಟೆ ಗಾರ್ಲಿಕ್ ಪೇಸ್ಟ್ ಹಾಕ್ಬೇಕಾಗುತ್ತೆ. ಈಗ ಈ ಪೇಸ್ಟ್ ಹಾಕೋಬೇಕು. ಒಂದ್ ಸ್ವಲ್ಪ ಗರಂ ಮಸಾಲ,
ಟೊಮೆಟೊ ಆಮೇಲೆ ಟೊಮ್ಯಾಟೊ. ಸರ್ ಬಿರಿಯಾನಿ ಮಸಾಲ ಲೋ ಅದು ಬೇಡ ಗುರು ಆಡ್ತಾವನೆಲ್ಲ ಬ್ಯಾಟಿಂಗು ನೋಡಿ ಏನು ಮಾಡ್ತಾವನಿ ಲೋ ಎಲ್ಲ ಗ್ರಿಲ್ ಎಲ್ಲಿ ಗ್ರಿಲ್ ಅಲ್ಲಿ ಕೈಯಲ್ಲೆತ್ತಿ ನೀಟಾಗಿ ತೊಳ್ಕೊಂಡಿರೋನ್ನ ನಿನ್ ಕಸಿ ಇದ್ರ ಕೈಯಲ್ಲಿ ಎತ್ತದ ನೋಡಿ ಹಾಕಿ 500 ಗ್ರಾಮ್ ಕೋಳಿ ನೋಡಿ ಕಲ್ಸದ್ ನೋಡಿ ಸೆಕೆಂಡ್ ಕ್ವಿಕಸ್ಟ್ 50 ನೋಡಿ ಎಷ್ಟು ಸಕ್ಕದಾಗಿ ಕಾಣ್ತದೆ ನೋಡಿ 24 ನೋಡಿ 15 ನಿಮಿಷ ಯಾಕೋ ಅಜಾಮ 24 ನೋಡಿ 4 ಕಪ್ ನೀರು ಹಾಕಿದ್ದೀನಿ. ಈಗ ಇದನ್ನ ಬಾಯ್ಲ್ ಆಗೋ ತನಕ ಬಿಟ್ಕೋಬೇಕು. ಹಾಗೆ ಇದನ್ನ ಮುಚ್ಚೋ ಮುಂಚೆ ಲೈಮ್ ಜ್ಯೂಸ್ ಹಾಕ್ಬಿಡಿ. ನೋಡಿ ಇವಾಗ ನೀರು ಕುದಿ ಬಂದಿದೆ. ಈಗ ಇದ್ರ ಮೇಲೆ ರೈಸ್ ಹಾಕ್ಬೇಕು. ರೈಸ್ನ ನಾವು ಮೊದಲೇ ನೆನೆಸ್ಕೊಂಡಿದ್ದೀವಿ, ಸೊ ಇದನ್ನ ಹಿಂಗೆ ಹಾಕ್ಬಿಡಿ. ಈಗ ಹಿಂಗೆ ನೀಟಾಗಿ ಕಲಿಸ್ಬಿಟ್ಟು ಸ್ಲೋ ಫ್ಲೇಮಲ್ಲಿ ಕುದಿಯಕ್ಕೆ ಬಿಟ್ಬಿಡಿ. ನೋಡಿ ಮಲ್ಲಿಕಾ ಬಿರಿಯಾನಿ ಮಾಡಿದ್ದೀವಿ. ಈಗ ಫಸ್ಟ್ ರಿಯಾಕ್ಷನ್ ಕೊಡ್ತಾರೆ ನಮ್ಮ ಹುಡುಗ ನೋಡಿ. ಏನಾದರೂ ಕ್ರೇಜಿ ಹಾಕೊಡು ಹೊಸದಾಗಿ. ಇಲ್ಲ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಿಲ್ಲ ಬರೀ ರಿಯಾಕ್ಷನ್ ಅಷ್ಟೇ, ರಿಯಾಕ್ಷನ್ನು ಅಷ್ಟೇ. ಏನಾದರೂ ಸಪ್ರೇಟ್ ಆಗಿ ಹೇಳು. ಬಿರಿಯಾನಿ ಹೆಂಗಿದೆ ಗೊತ್ತಾ, ನಮ್ಮ ಆರ್ಸಿ ಬರೋ ಗೆದ್ರಲ್ಲ ಆ ರೇಂಜ್ ಖುಷಿ ಆಗೋಷ್ಟು ಬಿರಿಯಾನಿ ಸಖತ್ತಾಗಿದೆ. ಆದ್ರೆ ಒಂದೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ದ ಏನಕ್ಕೆ ಹಿಂಗ್ ಮಾಡಿದ್ಮೇಲೆ ವಿಕೆಟ್ ಹೋಗುತ್ತಾ.